ಹಿಡಿದಿದ್ರ ಎಲ್ರಿಗೂ ನಮಸ್ಕಾರ. ನಟನ ಏನ್ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಪ್ರಾಸ್ತಾವಿಕವಾಗಿ ಸಿರಿಯಲ್ಲಿ ಹೇಳಿದ್ದಾಳೆ. ಹಾಗಾಗಿ ನನ್ನ ಕೆಲಸವನ್ನು ಸ್ವಲ್ಪ ಈಸಿ ಮಾಡಿಕೊಟ್ರು. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಂಡ್ಯ ರಮೇಶ್ ಸರ್ ತಮ್ಮ ಮನೆಯ ಮೇಲೆ ಹಾಲ್ ಅಲ್ಲಿ ರಂಗಭೂಮಿಯನ್ನ ಮತ್ತೆ ರಂಗಭೂಮಿಯನ್ನ ಕೇಂದ್ರವಾಗಿ ಇಟ್ಕೊಂಡು ಮಿಕ್ಕ ಎಲ್ಲ ಕಲಾ ಪ್ರಕಾರಗಳನ್ನ ಅಭ್ಯಾಸ ಮಾಡಬೇಕು, ಅದನ್ನ ಮುಂದಿನ ಜನರೇಷನ್ಗೆ ಮುಂದಿನ ತಲೆಮಾರಿಗೆ ಕಲಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಶುರು ಮಾಡಿದ ಸಂಸ್ಥೆ ನಟನ. ಹವ್ಯಾಸಿ ತಂಡವಾಗಿ ಪ್ರಾರಂಭ ಆಗಿದ್ದು ಕ್ರಮೇಣ ವೃತ್ತಿಪರ ತಂಡವಾಗಿ ಬೆಳೀತಾ ಒಂದು ರಂಗಶಾಲೆ ನಿರ್ಮಾಣ ಮಾಡಿಕೊಂಡು ರಂಗಶಾಲೆಯನ್ನು ನಡೆಸೋಕೆ ಬೇಕಾದ ರಂಗ ಮಂದಿರವನ್ನು ಕಟ್ಟಿ ಇವತ್ತು ಭಾರತದ ಪ್ರಮುಖ ರಂಗಶಾಲೆಗಳಲ್ಲಿ ಒಂದು ಅಂತ ಹೆಸರು ಮಾಡಿದೆ ನಟನ. ಗೊತ್ತಿದೆ ಗೊತ್ತಿಲ್ಲ? ಉತ್ತರ ಕೊಡ್ಬೇಕು. ಗೊತ್ತಿಲ್ಲ. ರಂಗಭೂಮಿ ಅಂತ ಹೇಳಿದ್ರೆ ನಟ ಮತ್ತೆ ಪ್ರೇಕ್ಷಕರ ನಡುವೆ ನಡೆಯುವ ಒಂದು ಸಂವಹನದ ಆಟ. ಅದನ್ನ ಪ್ರದರ್ಶಕ ಕಲೆ ಅಂತ ಕರಿತೀವಿ, ಪರ್ಫಾರ್ಮಿಂಗ್ ಆರ್ಟ್ ಅಂತ ಕರಿತೀವಿ. ಇದಕ್ಕೆ ಎಷ್ಟು ದೊಡ್ಡ ಇತಿಹಾಸ ಇದೆ ಅಂದ್ರೆ ನಾಟಕ ಮಾಡುವುದನ್ನು ಮಾತ್ರ ರಂಗಭೂಮಿ ಅಂತ ಅನ್ಕೊಂಡ್ರೆ ಅದಕ್ಕೆ ಅಂತ ದೊಡ್ಡ ಇತಿಹಾಸ ಏನಿಲ್ಲ. ಆದ್ರೆ ಇಬ್ಬರ ನಡುವೆ ನಡೆಯುವ ಸಂವಹನ ಅಂತ ಅನ್ಕೊಂಡ್ರೆ ಮನುಷ್ಯ ಮುಗ್ದೋಗಿರುತ್ತೆ. ಅಂದ್ರೆ ರಂಗಭೂಮಿ ಒಂದು ಸಮಯದ ಚೌಕಟ್ಟಿದೆ, ಇದಕ್ಕೆ ಟೈಮ್ ಬೌಂಡ್ ಆರ್ಟ್ ಅಂತ ಕರಿತೀವಿ. ಆ ಸಮಯದ ಚೌಕಟ್ಟು ಇರೋದಕ್ಕೇನೆ ನಾವು ರಂಗಭೂಮಿಯಲ್ಲಿ ತೊಡಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಗೆ ಸಮಯದ ಪ್ರಜ್ಞೆ ಬೆಳೀತದೆ. 5:30 ಅಂದ್ರೆ 5:30, 6 ಅಂದ್ರೆ 6, 8 ಅಂದ್ರೆ 8. ನಮ್ಗೆಲ್ಲ ಹೆಂಗೆ ಹೇಳಿ, 10 ಅಂದ್ರೆ 10:30, 10:30 ಅಂದ್ರೆ 12. ಹೀಗೆಲ್ಲ ಅಭ್ಯಾಸ ಆಗಿರುತ್ತಲ್ವಾ, ಈ ಅಭ್ಯಾಸವನ್ನ ಬದಲು ಮಾಡುತ್ತೆ ರಂಗಭೂಮಿ. ಆ ಸಮಯಕ್ಕೆ ಸರಿಯಾಗಿ ನಾವು ಅದನ್ನ ಮಾಡಬೇಕು ಅನ್ನೋದನ್ನ ಕಲಿಸುತ್ತೆ. ಹಾಗೆ ರಂಗದ ಮೇಲೆ ನಿಂತ್ಕೊಂಡು ಮಾತಾಡ್ಬೇಕಲ್ಲ, ಮಾತಾಡಕ್ಕೆ ಏನ್ ಬೇಕು? ಧ್ವನಿ ಬೇಕು, ಧೈರ್ಯ ಬೇಕು. ಹೆಂಗ್ ಬರುತ್ತೆ? ನಾಟಕಗಳನ್ನು ಅಭ್ಯಾಸ ಮಾಡೋದ್ರಿಂದ ಬರುತ್ತೆ. 1 ತಿಂಗಳು, 1.5 ತಿಂಗಳು, 15 ದಿನ ನಾವು ನಾಟಕವನ್ನು ಅಭ್ಯಾಸ ಮಾಡ್ತೀವಲ್ಲ, ಆ ಅಭ್ಯಾಸದಿಂದ ಏನಾಗುತ್ತೆ, ನಮ್ಗೊಂದು ಧೈರ್ಯ ಬರುತ್ತೆ. ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮ ಧ್ವನಿ ಬದಲಾಗೋಕೆ ಶುರುವಾಗುತ್ತೆ. ಒಬ್ಬರಿಗೆ ಇಬ್ಬರಿಗೆ ಮಾತಾಡ್ತಿದ್ದ ನಾವು ಒಂದು ದೊಡ್ಡ ಸಮೂಹಕ್ಕೆ ಮಾತಾಡೋದನ್ನ ನಾಟಕದ ಉದ್ಘಾಟನೆ ಯಾರು ಕರೆಸ್ಬೇಕು ಅಂತ ಆರಂಭದಿಂದ ನಟನದ ಶಂಕುಸ್ಥಾಪನೆ ಮಾಡಕ್ಕೆ ವಿಷ್ಣುವರ್ಧನ್ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ರಂಗಶಾಲೆನ, ನಾಟಕ ಶಾಲೆನ, ಏನದು ಅಲ್ಲೇ ಕಲಿಸ್ತೀರಿ ಅಂದ್ರು. ಹೇಳಿದ್ಮೇಲೆ ಬಂದು ಒಂದು ಗಿಡ ನೆಟ್ಬಿಟ್ಟು ಇವತ್ತು ಒಂದು ಬೃಹತ್ ಮರವಾಗಿದೆ. ನಟನ ರಂಗಶಾಲೆಯಲ್ಲಿ ಅದು ಮುಂಭಾಗ ಅದು ಅದ್ಭುತವಾದ ಹಣ್ಣು ಕೊಡುವ ಒಂದು ಮರ ಆಗಿದೆ. ಅದ್ರ ಸಂಕೇತ ಎಲ್ಲರೂ ನೀವು ಅಂತ ಅನ್ಕೋರಿ. ನಿಧಾನವಾಗಿ ಕೆಲಸ ಶುರು ಮಾಡಿದ್ದು ಅರಳಿಕೊಳ್ಳೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ನಾಳೆ ಬೆಳಗ್ಗೆ ಫಾಸ್ಟ್ ಫುಡ್ ಇದ್ದ ತಕ್ಷಣ ತಗೊಂಡ್ಬಿಟ್ಟು ಎಲ್ಲ ಆಗುತ್ತೆ ಅನ್ನೋ ತರ ಅಲ್ಲ, ನಿಧಾನ ಇದು. ಹಾಗಾಗಿ ಅದ್ರ ಬಗ್ಗೆ ನಂಬಿಕೆ ಇಟ್ಕೊಂಡೇ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಈ ಶಿಬಿರಕ್ಕೆ ನಾವು ಕರೆಸ್ಬೇಕು ಅಂತ ಕೇಳ್ಕೊಂಡ ತಕ್ಷಣ ನನಗನ್ನಿಸ್ತು, ಈ ಶಿಬಿರಕ್ಕೆ ನಾವು ಯೋಗ್ಯರನ್ನೇ ಕರೆಸ್ಬೇಕು. ಯಾವಾಗಲೂ ಯೋಗ್ಯರ ಕೈಲೇ ಪಾಠ ಮಾಡಿಸ್ಬೇಕು. ಮಕ್ಕಳಿಗೆ ಅವ್ರ ಯೋಗ್ಯತೆ ಬರಬೇಕು ಅಂತಂದ್ರೆ ಒಂದಷ್ಟು ಒಳ್ಳೆ ಜನರ ಕೈ ಮಾತುಗಳನ್ನ ಹೇಳಿಸ್ಬೇಕು ಅಂತ. ಆ ಥರದ ಒಳ್ಳೆ ಮಾತುಗಳನ್ನ ಹೇಳೋದಕ್ಕೆ ಬಹಳ ಪ್ರೀತಿ ಇತ್ತು. ನಾನು ನನ್ನ ಜೀವಮಾನದಲ್ಲಿ ಬಹುಶಃ ಪುಟ್ಟಣ ಕಣಗಾಲು ಅಥವಾ ಜೀವಶಂಕರು ಅಥವಾ ಕೋರಾಸೀನೋ ಅಥವಾ ಹುಣಸೂರು ಕೃಷ್ಣಮೂರ್ತಿ ಇವುಗಳ ನಂತರ ಆ ಪರಂಪರೆಯಲ್ಲಿ ಒಬ್ಬ ನಾಗೇಳಿಯವರು, ನಾಗಬಣ್ಣವರು ಹಿಂಗೆ ನೋಡ್ಕೊಂಡ್ ಬರ್ತಾ ಇತ್ತು. ಆ ಥರ ಉದ್ದಕ್ಕೆ ನೋಡ್ಕೊಂಡ್ ಬಂದಾಗ ಈ ತಲೆಮಾರಿಗೆ ಸಾಹಿತ್ಯವನ್ನು ತುಂಬಾ ಚಂದವಾಗಿ ಅರ್ಥ ಮಾಡಿಕೊಂಡು ಅದನ್ನು ಈ ತಲೆಮಾರಿಗೆ ಹೇಗೆ ಕೊಡ್ಬೋದು ಅಂತ ಹೇಳ್ತಾ ಅವತ್ತಿನ ಮುಂಗಾರು ಮಳೆಯಿಂದ ನನಗೆ ಮುಂಚೆನೆ ಮಣಿಯಿಂದಲೇ ಗೊತ್ತವರು ಬಹಳ ಬಹಳ ಅದ್ಭುತವಾದ ಮಣಿಯಿಂದ ಹಿಡಿದು ಇಲ್ಲಿವರೆಗೂ ಇವತ್ತಿನ ಮನದ ಕಡಲು ಏನು ಎಲ್ಲರ ಬಾಯಲ್ಲೂ ಹಾಡಿದೆ ಅದನ್ನು ಪ್ರೀತಿ ಮಾಡ್ತಾರೆ. ಆ ಮನದ ಕಡಲುವಿನ ಸಂಪೂರ್ಣ ಚಿತ್ರವನ್ನು ಮನಸ್ಸಿನ ಫಸ್ಟ್ ತುಂಬಿಕೊಂಡು ಎಲ್ಲರ ಮನಸ್ಸಿಗೂ ಒಂದು ಬಹಳ ಹಿತವಾದಂತ ಅನುಭವ ಕೊಟ್ಟಂತ ಯೋಗರಾಜ್ ಭಟ್ ಇವತ್ತಿಗೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಟನ ಪರವಾಗಿ ಪ್ರೀತಿಪೂರ್ವಕವಾದ ರಂಗಭೂಮಿ ಸಾಹಿತ್ಯ. ಇವತ್ತು ಈ ಕೆಲಸ ಮಾಡಬೇಕು ಅಂತ ನಾವು ಹೊರಟಾಗ, ಮನಸ್ಸಿನ ಪ್ರೀತಿಯಿಂದ ಹೊರಟಾಗ, ಪ್ರತಿ ವರ್ಷನೂ ಸಾಮಾನ್ಯವಾಗಿ ಈ ಇಂಥ ಸಂದರ್ಭದಲ್ಲಿ ಹಿರಿಯರನ್ನ ಗೌರವಿಸ್ತಾ ಮುಂದಕ್ಕೆ ಹೋಗ್ಬೇಕು ಅಂತ ಹಠದ ಮೇಲೆ ನಾವು ಅನ್ಕೊಂಡ್ವು. ಅವಾಗ ನಮ್ಮ ತಂದೆಯವರು ಬರೀ ವಯಸ್ಸಾದ ಹಿರಿಯ ಕಲಾವಿದರು ತುಂಬಾ ಕಷ್ಟಪಟ್ಟರು, ಯಾರು ರಂಗಭೂಮಿಯಲ್ಲಿ ಕೆಲಸ ಮಾಡಿರ್ತಾರೋ ಅವ್ರಿಗೆ ನೆಸಲ್ಲಿ ಒಂದು ಪುರಸ್ಕಾರ ಕೊಡ್ಬೋದು ಅಂದಿದ್ರು. ಅವರ ಆಶಯದಂತೆ ನಟನ ಪುರಸ್ಕಾರವನ್ನ ಈ ಸಲ ಕೊಡಬೇಕು ಅಂತ ನಾವು ಅನ್ಕೊಂಡಾಗ ನನ್ನ ಕಡೆಗೆ ನಾನು ಟಿವಿ ಸೀರಿಯಲ್ ಆಕ್ಟ್ ಮಾಡ್ತಾ ನೋಡಿದೆ. ಇಷ್ಟೊಂದು ಹಿರಿಯ ಜೀವಗಳು, ಇಷ್ಟು ಅದ್ಭುತ ಇವರು, ಬಹಳ ವಿಶೇಷ. ರಾಧಾ ರುಕ್ಮಿಣಿ ಅವರು ಇಬ್ಬರು, ಆ ರಾಧಾ ರುಕ್ಮಿಣಿ ಅವರು ಅವರ ಯಜಮಾನರು ಕೃಷ್ಣನ ಜೊತೆಯಲ್ಲೇ ಇವತ್ತಿಗೆ ಬಂದಿದ್ದಾರೆ. ಆ ರಾಧಾ ರುಕ್ಮಿಣಿಯ ಇಬ್ಬರು ಮಹಾತಾಯಿ, ಗುಬ್ಬಿ ಕಂಪನಿಯಿಂದ ಇಲ್ಲಿವರೆಗೂ ಶರಣ್ ಮತ್ತು ಶ್ರುತಿಯವರ ತಾಯಿಯವರು ಅವರಿಗೆ ಬಂದಿದ್ದಾರೆ. ಅಮ್ಮ ಅವ್ರಿಗೆ ಮತ್ತೊಂದು ಕಷ್ಟ ಆಗಲ್ಲ ಅಂತಂದ್ರೆ ಆ 2 ಚೇರ್ಗಳ ಮೇಲೆ ಈ ಕಡೆ ಹಾಕೋದು, ಕೂಡಿಸ್ಬೋದು ಅಂತ ಅನ್ಸುತ್ತೆ. ಚೇರ್ ಹಾಕೊಡೋಕೆ, ಚೇರ್ ಹಾಕೊಡು. ಅಮ್ಮ ಕೂತಿರಲ್ಲ, ಚೇರ್ ಇಲ್ಲಿ ಹಾಕೊಡಿ, ಮೇಲೆ ಹಾಕೊಡು. ನಿಧಾನ ಹೊತ್ತಕ್ಕಾಗ್ತಾನೆ. ಪ್ರಶಸ್ತಿ ಮುಂದೆ ಹಾಕ್ರಿ, ಮುಂದೆ ಹಾಕ್ರಿ, ಮುಂದೆ ಹಾಕಿದ್ರೆ
ಇಲ್ಲೇ ಅವ್ರಿಂದ ಹಿಂದೆ ಇರ್ತಾನೆ ಬಿಡು, ಇರ್ತಾನೆ. ಕೂತ್ಕೊಳ್ಳಿ ಅಮ್ಮ. ಅವ್ರಿಗೆ ಸನ್ಮಾನ ಮಾಡೋದನ್ನ ನೋಡ್ಬೇಕು, ಅವ್ರ ಪ್ರಶಸ್ತಿ ಕೊಡೋದನ್ನ ನೋಡ್ಬೇಕು ಅಂತ ಮುಂದೆ ಕೂತ್ಕೊಂಡು ನೋಡಿ ಅದನ್ನ ಕಣ್ ತುಂಬ್ಕೊಳ್ಳೋಕ್ಕೋಸ್ಕರ ನಾನು ಹೈಸ್ಕೂಲ್ನಲ್ಲಿ ಇದ್ದಾಗ ಬಹುಶಃ ಪುಟ್ಟಣ ಕಣಗಾಲ್ ಅವರ ದೊಡ್ಡ ಪರಮ ಅಭಿಮಾನಿಯಾಗಿದ್ದೆ. ಅವಾಗ ಅವ್ರದ್ದು ಬಡವರಳ್ಳಿ ಪಾಂಡವರು ನೋಡಿದಾಗ ಸಾಗಿದ ಸಂಗ್ರಾಮ ಅಂತ ಅವತ್ತು ಹಾಡಿದ ಹಾಡು ಇವತ್ತು ಈಗ ರೀಚ್ ಆಗುತ್ತೆ ನೋಡಿ. ಅಂತ ಒಂದು ಹಾಡನ್ನ ಆಕ್ಟ್ ಮಾಡಿದಂಥವ್ರು ಯಾರಿಗೆ ಸ್ವಾಮೀಜಿಗಳು ಇಷ್ಟು ಅದ್ಭುತವಾಗಿ ಮಾಡ್ತಾರೆ, ಇಂಥ ನಟ ಯಾರು ಅಂತ ಅತ್ಯದ್ಭುತವಾದ ಕನ್ನಡ ರಂಗಭೂಮಿಯ ನಟರಲ್ಲಿ ಒಬ್ಬರಾದಂತ ಜಿ.ವಿ. ಕೃಷ್ಣ ಅವರು ಬಂದಿದ್ದಾರೆ. ಅಣ್ಣ ಅವರೆಲ್ಲರ ಪರವಾಗಿ ನಿಮಗೆ ಪ್ರೀತಿಪೂರ್ವಕವಾದಂತ ಸ್ವಾಗತ. ನೋಡಿ, ಶ್ರೀಮತಿ ಅವ್ರಿಗೆ ಆಗುವಂತ ಸನ್ಮಾನವನ್ನು ಕಂಡುಕೋಸ್ಕರ ಅವರು ಮತ್ತು ಅವ್ರ ಮಗಳು ಕೂತ್ಕೊಳ್ಳಿ ಮಾತಾಡ್ತಾರೆ. ಹಂಗಿರೋದು ಕನ್ನಡ ಅವ್ರು ಡ್ರೆಸ್ಸು ಎಲ್ಲ ಅಂತದ್ರಲ್ಲಿ ಒಂದು ಹಳ್ಳಿ ಹುಡುಗಿ ತರ ಕನ್ಪಾಡಕ ನಿಂತ್ಕೊಂಡು ಇವತ್ತು ಆಂಧ್ರ ಮತ್ತೆ ಇಲ್ಲಿ ಎರಡು ಕಡೆ ಕೆಲಸ ಮಾಡ್ತಾ ಒಂದು ಇಂಟರ್ವ್ಯೂ ನೋಡಿದೆ. ಏನಂತೆ ನಿಮ್ಮ ಯಜಮಾನ ಹೇಗಿರ್ಬೇಕು, ನಿಮ್ಮ ಮಗ ಹುಡುಗ ಹೇಗಿರ್ಬೇಕು ಅಂತ ಹುಡುಗಿ ಕೇಳ್ತಾರೆ. ಪುಟಾಣಿ ಹುಡುಗಿನ ಈ ಪುಟಾಣಿ ಹುಡುಗಿ ಹೇಳ್ತಾರೆ, ಬರೋ ಯಜಮಾನ ನಾನು ಅಮ್ಮನ್ನು ಬಿಟ್ಕೊಡಲ್ಲ, ಹೆಂಡತಿನ ಬಿಟ್ಕೊಡಲ್ಲ, ಇಬ್ಬರು ಜೊತೆಗೂ ಸೌರ್ಸ್ಕೊಂಡು ಚೆನ್ನಾಗಿ ಸುತ್ತಮುತ್ತ ಇರಬೇಕು ಅನ್ನೋ ಜೊತೆ ಬದುಕೋರು ಮಾತ್ರ ಬದುಕ್ತೀನಿ ಅಂತಂದು. ನನಗೆ ಈ ಸಣ್ಣ ಹುಡುಗಿ ಇಷ್ಟು ಜವಾಬ್ದಾರಿಯುತವಾಗಿ ಮಾತಾಡ್ತಾರಲ್ಲ ಅಂತ ಅನಿಸ್ತು. ಅದು ಬಹಳ ಖುಷಿ ಅನಿಸ್ತು. ಭೂಮಿಕಾ, ನಿಮ್ಮೆಲ್ಲರ ಪ್ರೀತಿಯ ಭಾಗ್ಯಲಕ್ಷ್ಮಿ, ಲಕ್ಷ್ಮೀ ಬಾರಮ್ಮದ ಹೀರೋಯಿನ್ ಮಾತಂಗಮ್ಮ ಇಲ್ಲೇ ಬಾಬಾ ಅವ್ರ ಆಕ್ಟಿಂಗ್ ನೋಡಿರ್ತೀರಿ, ಸಂತೋಷ ಪಟ್ಟಿರ್ತೀರಿ. ನಾನು ತೆಲುಗು ಕನ್ನಡ ಎರಡರೂ ಅವರ ಎಪಿಸೋಡ್ಗಳನ್ನ ಗಮನಿಸ್ಕೊಂಡಿದ್ದೀನಿ. ನಿಜವಾಗ್ಲೂ ಚಂದವಾಗಿ ಆಕರ್ಷವಾಗಿ ನಾವು ದೇವರ ಏನೋ ನೀವು ಅದು ಕಣ್ಣೆ ಬಳಸು, ತಲೆನೇ ಬಳಸಲ್ಲ, ಹುಡುಗಿಯನ್ನ ಬಳಸಲ್ಲ, ಈಗ ಆಕ್ಟಿಂಗ್ ಮಾಡ್ತೀಯ ಅಂತಾರೆ. ಆದ್ರೆ ಕಣ್ಣುಗಳನ್ನ ಬಳಸೋದು ಆಕ್ಟಿಂಗ್ ಮಾಡೋದು ಕಲೆ. ಈ ಮಗು ಬಹಳ ಚಂದವಾಗಿ ನಾವು ಎಕ್ಸರ್ಸೈಸ್ ಮಾಡ್ತಾ ಇದ್ವಿ, ಕಣ್ಣುಗಳನ್ನ ಬಳಸಿ ಆಕ್ಟ್ ಮಾಡೋದು, ಕಣ್ಣುಗಳನ್ನ ಬಳಸು ಅಂತ. ಹಾಗೆ ಚಂದವಾಗಿ ಕಣ್ಣುಗಳನ್ನ ಬಳಸ್ಕೊಂಡು ಆಕ್ಟಿಂಗ್ ಮಾಡ್ತಾ ಇದ್ರು. ನಂಗೆ ಬಹಳ ಚಂದ ಅನ್ನಿಸ್ತು. ಯಾಕಂದ್ರೆ ನಾವು ಎಲ್ಲ ಬಾಡಿ ಲ್ಯಾಂಗ್ವೇಜ್ ಜೊತೆಗೆ ಆತ್ಮವನ್ನು ಬಳಸಿ, ಹೃದಯವನ್ನು ಬಳಸಿ, ನಿನ್ನ ಸಾಹಿತ್ಯದ ಪರಿಕರ ಏನಿದೆ ಅದನ್ನ ಬಳಸ್ತಾ, ಕನ್ನಡವನ್ನು ಬಳಸ್ತಾ ಆಕ್ಟ್ ಮಾಡು ಅಂತ ಹೇಳ್ತಾ ಇರ್ತೀವಿ. ಯಾವಾಗಲೂ ರಂಗಭೂಮಿಯಲ್ಲಿ ಇದ್ದಾಗ ಮನದ ಕಡಲು ಚೆಂದಾಗ ಅದೇ ನಾನು ಹೇಳ್ತಾ ಇದ್ದೆ. ಮನದ ಕಡಲು ಹೀರೋ ಎಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದಾನೆ ಹುಡುಗ ಅಂತಂದ್ರೆ, ಅಪ್ಪ ಅಮ್ಮ ಇಬ್ಬರು ರಂಗಭೂಮಿಯವರು. ಅವನು ಕನ್ನಡ ವಿರಾಜನತೆ ಇದೆ, ಬಾಡಿ ಲ್ಯಾಂಗ್ವೇಜ್ ಹೇಳ್ದಂಗೆ ಕೇಳ್ತದೆ. ನನಗೆ ಆ ಹೀರೋನ ಪ್ರೆಸೆಂಟೇಷನ್ ಆಕ್ಟ್ ಮಾಡಿದ ರೀತಿಯೇ ದೊಡ್ಡ ಖುಷಿ. ಆದ್ರೆ ಇಷ್ಟೆಲ್ಲ ಅಷ್ಟು ವರ್ಷದಿಂದ ಮಾಡ್ತಾನೆ ಇದ್ದ. ಅವನೇ ಒಂದು ಪಿಕ್ಚರ್ ಆಕ್ಟ್ ಮಾಡಿದ್ದಾನೆ, ಡೈರೆಕ್ಟ್ ಮಾಡಿದ್ದಾನೆ. ಆದ್ರೆ ಅವ್ನು ಜನ ಗೊತ್ತಾಗಿದ್ದು ಮನದ ಕಡಲಿಂದ. ಅವನ ಮನಸ್ಸನ್ನು ರೂಪಿಸಿದ್ದು ಯೋಗರಾಜ್ ಭಟ್ರು. ಅದು ದೊಡ್ಡ ಸಂತೋಷ. ನಾನು ಯಾಕಿಂದ ಹೇಳಿದ್ರೆ ಆತರ ನಟರ ತಯಾರಿನ ಸ್ವಯಂಭೂ ನಟಗಳಿರ್ತಾರೆ. ಒಂದ್ ದಿವಸ ಯಾವುದೋ ಆಕಸ್ಮಿಕ ನಿಮಗೂ ಸಿಕ್ತು, ನನಗೆ ಯಾವುದೋ ಇನ್ನೂ ಆಗ್ತಾನೆ ಶುರುವಾಗಿತ್ತು ಅಂತ ಅನ್ಸುತ್ತೆ ಇದ್ದೀರಿಯಲ್ಲೂ. ಈಗ ಅವ್ರು ಮಾಡ್ತಾರೋ ಲಕ್ಷ್ಮೀ ಬಾರಮ್ಮ ಆಗ್ತಾನೆ ಶುರುವಾಗಿತ್ತು. ನಾನು ಆಕಸ್ಮಿಕವಾಗಿ ಚೆನ್ನಾಗಿ ಮಾಡ್ತಿಕ್ಕಂತ ಅಂತಂದೆ. ಅವ್ರು ಆಕಸ್ಮಿಕವಾಗಿ ಇಲ್ಲ ಸರ್, ನನಗೆ ನಟನ ಒಂದು ಕಾಲ ಸೇರ್ಕೋಬೇಕು ಅಂತ ಆಸೆ ಇತ್ತು, ಆದ್ರೆ ಆಗಲಿಲ್ಲ ಅಂತ ಹೇಳಿ ನೆನ್ಕೊಂಡ್ರು. ನನಗೆ ಇವತ್ತು ಆಸೆ ಇತ್ತಲ್ಲ, ಆದ್ರೆ ಇವತ್ತು ಸ್ವಯಂ ಅವರು ಬೆಳೆದು ಏನೋ ಕಷ್ಟಪಟ್ಟು ಕೆಲಸ ಮಾಡಿ ಬಂದು ನಿಂತಿಲ್ಲ ಅನ್ನಿಸ್ತು. ನಿಮ್ಮೆಲ್ಲರ ಆಶೀರ್ವಾದ ಮಗುಗೆ ಬೇಕು. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಕಾರ್ಯಕ್ರಮ ಮುಂದುವರಿಸ್ತಾಳೆ ನಮ್ಮ ಸಿರಿವಾನಹಳ್ಳಿ ಕನ್ನಡ ನಟಿವಾಳ ಮತ್ತು ಎಲ್ಲ ಮಕ್ಕಳುಗಳಿಗೆ, ಪೋಷಕರಿಗೆ, ಪತ್ರಕರ್ತ ಮಿತ್ರರು ಯಾವತ್ತ ಏನ್ ಕೆಲಸ ಮಾಡೋದು, ಒಳ್ಳೆ ಮಾಡೋದು, ಕೆಟ್ಟ ಮಾಡೋದು ನಡ್ತಾ ಇರ್ತಾರೆ. ಬನ್ನಿ ಸಾರ್ 10 ನಿಮಿಷ ಇನ್ಯಾರು ಅಂತ ಗಾಡಿ ಮಾಡ್ತಾ ಇರ್ಬೇಕು. ನಾಗೇಶ್ ಮಾಡ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದ ಫೋಟೋಗ್ರಾಫರ್. ಅವ್ರದ್ದು ಹುಲಿ ಆಗಲಿ, ಅವ್ರ ಹಕ್ಕಿ ಆಗಲಿ, ಅವ್ರು ನೋಡ್ಬೇಕು ನೀವು ಫೋಟೋಗಳನ್ನ. ಅವ್ರು ಕೂತ್ಕೊಂಡು ಇಲ್ಲಿ ಏನೋ ಮಾಡ್ತಿದ್ದಾರೆ, ಪಾಪ ಮಾಡ್ಲಿ ಅಂತ ಅನೇಕ ಜನ ಪತ್ರಕರ್ತರು ಬಂದಿರಿ. ಆ ಎಲ್ಲ ಪತ್ರಕರ್ತರಿಗೆ ನನ್ನ ಹೃದಯ ತುಂಬಿ ಸ್ವಾಗತ. ಇದೊಂದು ಆಪ್ತ ಭಾವದ ಕಾರ್ಯಕ್ರಮ, ಒಂದು ಮನೆ ಕಾರ್ಯಕ್ರಮ. ಮಕ್ಕಳಿದ್ದೀರಿ, ಸೆಲೆಬ್ರಿಟೀಸ್ ಇದ್ದಾರೆ, ಅರ್ಜಿತ್ ಇದ್ದಾರೆ, ವಯಸ್ಸಾದವರು ಇದ್ದಾರೆ, ಆಮೇಲೆ ಅವ್ರ ಪೋಷಕರು ಬಂದಿದ್ದೀರಿ. ಇವರೆಲ್ಲರಿಗೂ ನಿನ್ನೆ ಭಟ್ರು ಕೇಳಿದ್ರು ನಾನು ಯಾರು ಮಾತಾಡ್ಬೇಕಂತ. ನನಗನ್ಸುತ್ತೆ ಅವ್ರು ಯಾರು ತೋರಿಸಿದ್ರು ಮಾತಾಡ್ತಾರೆ. ಯಾರು ತೋರಿಸಿದ್ರು ಯಾವ ವಯಸ್ಸಿನವರು ಚೆನ್ನಾಗಿ ಮಾತಾಡೋದ್ರಿಂದನೇ ಅವ್ರು ಒಳ್ಳೊಳ್ಳೆ ಪಿಕ್ಚರ್ಗಳು ಕೊಡಕ್ಕೆ ಸಾಧ್ಯ ಆಗಿತ್ತು, ಅಂತಂತ ಹಾಡುಗಳು ಬರೆಯಕ್ಕೆ ಸಾಧ್ಯ ಆಗಿತ್ತು. ಡ್ರಾಮಾ ಪಿಕ್ಚರ್ನ ಹಾಡುಗಳು ಎಷ್ಟು ಚೆನ್ನಾಗಿದೆ. ಎಷ್ಟು ಒಂದೊಂದು ಸಾಲುಗಳು ಮೇಲೆ ಎಂತೆಂತ ಅವರು ಅಮರೇಶ್ವರನ ಕೈ ಹಾಡು ಹುಡುಗಾಟ ಅಲ್ಲ. ಅವ್ರು ಹಾಡಿದ ಹಾಡುಗಳು, ಬರ್ತಿರೋ ಹಾಡುಗಳು, ಪ್ರತಿ ಸಾಲುಗಳು ಎಲ್ಲಾದ್ರು. ಹಾಗಾಗಿ ಯೋಗರಾಜ್ ಭಟ್ರು ಅವ್ರು ಕೇಳಿದ್ರಲ್ಲಿ ಇಷ್ಟೊಂದು ತರದ ಈ ವೆರೈಟಿ ಜನ ಇದ್ದಾಗ ಮಾತಾಡೋದು ಹೇಗೆ ಅಂತ. ನೀವು ಮಕ್ಕಳಿಗೆ ಮಾತಾಡಿ ಅಣ್ಣ, ಅದನ್ನ ದೊಡ್ಡವರು ತಗೋತಾರೆ. ಯಾಕಂದ್ರೆ ದೊಡ್ಡವರಲ್ಲೂ ಮಗುವಿನ ಮನಸ್ಸು ಯಾವಾಗಲೂ ಒಂದು ಇದ್ದೇ ಇರ್ತದೆ, ಅವರನ್ನು ತಗೋತಾರೆ. ಕಾರ್ಯಕ್ರಮ ಮುಂದುವರಿಸ್ತಾರೆ. ಮಾತನ್ನು ಮಾಡ್ತೀವಿ. ಜಯವಾಗಲಿ.
ಬೇಸಿಗೆ ಅಂದ್ರೆ ಅಜ್ಜಿ ಮನೆಗೆ ಹೋಗೋದು. ಅಪ್ಪನ ತಾಯಿ ಮನೆಗೆ ಹೋದಾಗ ಅಲ್ಲೊಂದು 15 ದಿವಸ, ಆಮೇಲೆ ಅಮ್ಮನ ತಾಯಿ ಮನೆ, ಅಜ್ಜಿ ಮನೆ, ಅಲ್ಲಿ ಹೋದಾಗ ಒಂದು 15 ದಿವಸ ರಜೆ ಮುಗಿದೋದು. ವಾಪಸ್ ಬಂದು ಊರಲ್ಲಿ ಒಂದಿಷ್ಟು ಬಯಸ್ಕೊಳ್ಳೋ ಕೆಲಸ ಮಾಡಿದ್ರೆ ರಜೆ ಢಮಾರ್. ಅದು ಶುರುವಾಗೋದು ಗೊತ್ತಾಗ್ತಿರ್ಲಿಲ್ಲ, ಮುಗಿಯೋದು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಈ ಅಜ್ಜಿ ಮನೆಗೆ ಮಗಳು ಹೋಗಿ 2ನೇ ಅಜ್ಜಿ ಮನೆಗೆ ಹೋದಾಗ ಆ ಅಜ್ಜಿ ಏನು ಹಾಕಿಲ್ಲ ತಿನ್ನಕ್ಕೆ ಅನ್ನೋತಾರೆ. ಎಷ್ಟು ಸಲ ಹೋಗ್ಬಿಟ್ಟಿದ್ದಾವೆ ಮಕ್ಕಳು ಅಂತ ಈ ಅಜ್ಜಿ ತಿನ್ನಿಸ್ತಾ ಇದ್ರು. ಆ ಚಕ್ಲಿ, ಕೋಡುಬಳೆ, ರವೆ ಉಂಡೆ ಇಂಥವನ್ನೆಲ್ಲ ತಿಂದು ಅಜ್ಜಿ ಮನೆ ಟ್ರಿಪ್ಪೇ ಬೇಸಿಗೆ ಶಿಬಿರ ಒಂದು ಕಾಲದಲ್ಲಿ ಇದ್ದಿದ್ದು. ಆ ಬೇಸಿಗೆ ಶಿಬಿರಗಳು ಅಥವಾ ಬೇಸಿಗೆ ರಜೆನೂ ಮೀನಿಂಗ್ಫುಲ್ ಆಗಿ ಕಳೀಬೇಕು. ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿತ್ತು, ಇಲ್ಲಿ ಮೈಕ್ ಮಕ್ಕಳನ್ನು ಕಳಿಸಿರ್ಬೇಕು ನಿಮ್ಮ ಹತ್ರ. ಅದು ರಮೇಶ್ ಅಣ್ಣ ಅದೊಂದು ಪ್ರೀತಿಯಿಂದ ಏನನ್ನೇ ಮಾಡಿದ್ರು ಎಲ್ಲೋ ರಿಸಲ್ಟ್ ಕೊಡುತ್ತೆ. ಯಾರು ಈಗ ಅಸಿಸ್ಟೆಂಟ್ ಕಮಿಷನರ್ ಆದ್ರೆ, ಈಗ ರಾಘವೇಂದ್ರ ರಾಯನ್ನೇ ತಗೊಂಡ್ರೆ ದೇಶ ವಿದೇಶಕ್ಕೆ ಇಡ್ಲಿ ತಿನ್ನಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಕೂತಿದ್ರು ಅವ್ರ ಕಾಲದಲ್ಲಿ. ಏನೋ ಈ ಒಂದು ಶಾಲೆನೇ ಎಲ್ಲ ಮಾಡ್ಬೇಕು ಅಂತಿಲ್ಲ. ಒಂದು ಶಾಲೆನೇ ಮನುಷ್ಯನನ್ನ ಜವಾಬ್ದಾರಿಯುತವಾಗಿ ಕನ್ವರ್ಟ್ ಮಾಡುತ್ತೆ ಅನ್ನೋದು ಸುಳ್ಳು. ಇಂಥವು ಬದುಕು, ಬೀದಿ ಎಲ್ಲದನ್ನೂ ಕಲಿಸುತ್ತೆ. ಇಂಥ ಪ್ರಯತ್ನಗಳು ಹಲವಾರು ನಡೀಲಿ, ಇಡೀ ರಾಜ್ಯವ್ಯಾಪಿ ನೀವು ಮಾಡಲೇಬೇಕು ಅನ್ನೋದು ಒಬ್ಬ ಕನ್ನಡಿಗನಾಗಿ ನನ್ನ ಒತ್ತಾಸೆ. ದಯಮಾಡಿ ಮಾಡಿ, ಪ್ರತಿ ಜಿಲ್ಲೆಗೂ ಮಕ್ಕಳು ಬರಲಿ ಅನ್ನೋದು ನನ್ನ ಒಂದು ಆಶಯ. ಆಮೇಲೆ ಈ ಶಿಬಿರದಲ್ಲಿ ನಾನು ಈಗ ರಾಘವೇಂದ್ರ ರಾಯರ ಜೊತೆ ಕೂತಿರೋದ್ರಿಂದ, ನಾನು ಒಂದು ಹೋಟೆಲ್ ಉದ್ಯಮದಿಂದ ಬಂದವನಾದ್ರಿಂದ ನಾನು ಒಂದು ಕಡೆ ಎಲ್ಲಿ ಹೋದಲ್ಲೂ ಒಂದನ್ನ ಅಬ್ಸರ್ವ್ ಮಾಡ್ತೇನೆ. ಮಕ್ಕಳಿಂದ ಹಿಡಿದು ಒಂದು 5 ವರ್ಷದ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಒಂದು ಪುಟಾಣಿ ಹೊಟ್ಟೆ ಬರ್ತದಣ್ಣ. ಈಗ ರಮೇಶ್ ಅಣ್ಣ ಒಂದು ಹೊಟ್ಟೆ, ಯಾರು ನೋಡಿದ್ರು ಹೊಟ್ಟೆ ನೋಡ್ತೀನಿ ನಾನು. ಬಂದಿದೆ, ನನಗೆ ಬಂದಿದೆ, ನಿಮ್ಗೂ ಇದೆ, ಮಕ್ಕಳಿಗೂ ಇದೆ. ಅದು ಈ ಆರ್ಗ್ಯಾನಿಕ್ ಫುಡ್ ಅಂತಾರಲ್ಲ, ಸಸಾರಜನಕ ನೆಟ್ಟಿಗಿರೋ ಆಹಾರಗಳು ಅವು ಕಳೆದ ಒಂದು 20-25 ವರ್ಷದಲ್ಲಿ ಮಾಯ ಆಗ್ಬಿಟ್ಟಿದ್ದಾವೆ. ಈ ಪ್ರತಿ ಮಕ್ಕಳಿಗೂ ಆಹಾರ ನಾವು ಯಾಕೆ ತಿಂತೀವಿ, ಅದು ಮೈ ಒಳಗಡೆ ಹೋಗಿ ಏನಾಗುತ್ತೆ, ಅವನ್ನ ಬೇಯಿಸ್ಕೊಳ್ಳೋದು ಹೇಗೆ, ಏನ್ ತಿನ್ನಬೇಕು, ಫೈಬರ್ ಅಂದ್ರೇನು, ಕಾರ್ಬೋಹೈಡ್ರೇಟ್ ಅಂದ್ರೇನು ಅನ್ನೋದನ್ನೆಲ್ಲ ಈ ವಯಸ್ಸಿಗೆ ಹಾಕೋದು ಒಳ್ಳೇದಂತ. ಯಾಕಂದ್ರೆ ಆರೋಗ್ಯಕ್ಕಿಂತ ದೊಡ್ಡ ಆಸ್ತಿ ಇನ್ನೊಂದಿಲ್ಲ. ನಾನು ಎಲ್ಲಿ ನೋಡ್ತೀನಿ ಕಣ್ಣು ಸಮಸ್ಯೆ ಮಕ್ಕಳಿಗೆ, ಹೊಟ್ಟೆ ಬಂದಿರುತ್ತೆ, ಪುಟಾಣಿ ಹೊಟ್ಟೆ, ಓಡ್ಬೇಕಾದ್ರೆ ಆ ಒಂದು ಎನರ್ಜಿ, ನಮ್ಮ ಬಾಲ್ಯದಲ್ಲಿ ಇದ್ದಂಥ ಎನರ್ಜಿ ಕಾಣಿಸೋದಿಲ್ಲ. ಅದನ್ನ ಈ ಮಕ್ಕಳಿಗೆ ಮೊದಲಿಂದಾನೇ ಕಲಿಸ್ಬಿಟ್ರೆ ಅದು ಇನ್ನು ಎಷ್ಟೋ ಪೀಳಿಗೆಗಳವರೆಗೆ ಅದು ಉಳ್ಕೋಬಹುದು. ಹಲವಾರು ಆಹಾರಗಳು ಉಳ್ಕೋಬಹುದು. ನಿಮ್ಮ ಅಜ್ಜಾಜಿ ಮಾಡ್ತಿದ್ದಂಥ ಫುಡ್ಗಳು ಉಳ್ಕೋಬಹುದು. ಇವಾಗೆಲ್ಲ ಪಾರ್ಸೆಲ್ ಫುಡ್ಡು ಏನ್ ತಿಂತೀವಿ ಅನ್ನೋದು ತಿಂದಾದ್ಮೇಲೆ ಯೋಚನೆ ಮಾಡ್ಬೇಕು, ಆ ಥರ ಆಗ್ಬಿಟ್ಟಿದೆ. ಅದನ್ನೊಂದನ್ನ ಸೇರಿಸಿರೋದು ನಂಗೆ ತುಂಬಾ ಖುಷಿ ಆಯ್ತಣ್ಣ. ಇಂಥ ಶಿಬಿರಗಳು ರಾಜ್ಯವ್ಯಾಪಿ ಮಾಡ್ತೀನಿ ಅಂತ ಹೇಳಿ ರಮೇಶಣ್ಣ ಹೇಳಿದ್ರಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಯಾಕಂದ್ರೆ ಇಂಥ ಒಂದು ಆರೋಗ್ಯಕರ ದಿನಗಳಲ್ಲಿ ಈ ಥರದ ಮಕ್ಕಳು, ಪಾಲಕರು, ಮಾಧ್ಯಮದವರು ಇಷ್ಟು ಒಳ್ಳೆ ಮನಸ್ಸುಗಳು ಬೆಳಗ್ಗೆ ಸೇರುತ್ತೆ ಒಂದು ರಜೆ ದಿನಗಳಲ್ಲಿ. ಅಂದ್ರೆ ಇಂಥ ಸಭೆಗಳಲ್ಲೇ ಕನ್ನಡ ಉಳಿದು ಬಾಳೋದು. ಸೊ ಬಂದಿರೋ ಪ್ರತಿಯೊಬ್ಬ ಕನ್ನಡಿಗರಿಗೂ ನನ್ನ ಧನ್ಯವಾದ. ಮಕ್ಕಳಿಗೆಲ್ಲ ಮತ್ತೊಮ್ಮೆ ಶುಭಾಶಯ. ಸಭೆಗೆ ವಂದನೆ. 20 ವರ್ಷ ಹಿಂದೆ ನಾನು ಇದೇ ಮಕ್ಕಳನ್ನ ಆಟ ಆಡಿಸ್ಕೊಂಡಿದ್ದೆ. ನಾನು ತುಂಬಾ ಖುಷಿ ಆಗತ್ತೆ, ಇವರೇ ಈಗ ನಡೆಸ್ಕೊಡ್ತಾ ದಿಶಾನ ಆಟ ಆಡಿಸ್ಕೊಂಡಿದ್ರೆ ನಾವು. ಈಗ ಅವಳು ಎಲ್ಲರನ್ನೂ ಆಟ ಆಡಿಸ್ತಾಳೆ ಇಲ್ಲಿ. ನೈಸ್. ಈ ನಟನ ಈ ರಾಘವೇಂದ್ರನ ಹುಟ್ಟಾಕಿದೆ. ಸುಮಾರು 20 ವರ್ಷದಿಂದ ನಾನು ಏನ್ ಮಾಡ್ಬೇಕು ಅಂತ ಅರಿತಾ ಇದ್ದೆ. ಅಲ್ಲಿ ಯಾರೋ ಹೇಳಿದ್ರು, ಈ ತರ ನಟನ ಹೋಗು, ಏನಾದ್ರು ಒಂದು ಮಾಡ್ತೀಯ ನೀನು ಅಂತ. ಅವಾಗ ನನ್ನ ಆಸೆ ಇದ್ದಿದ್ದು ಫಿಲಿಮಲ್ಲಿ ಏನಾದ್ರು ಒಂದು ಚಾನ್ಸ್ ಸಿಗುತ್ತಾ ಅಂತ ನೋಡೋಣ ಅಂತ, ಆಕ್ಟರ್ ಆಗಬೇಕು ಅಂತ ಬಂದೆ. ಈ ಒಂದು ಸಮಯದಲ್ಲಿ ಹಾಗೆ ಅಣ್ಣನ ಜೊತೆ ಇರಬೇಕಾದ್ರೆ ನನ್ನನ್ನೇ ಸೃಷ್ಟಿ ಮಾಡ್ಕೊಂಡು ಹುಡ್ಕೊಂಡೆ ನಾನು. ಸೊ ಆ ಥರ ಪ್ರತಿಯೊಬ್ಬರು ನೀವು ಇಲ್ಲಿ ಸೇರಿರೋರು ಏನಾದ್ರು ಒಂದು ಮಾಡ್ತೀರಾ, ಏನಾದ್ರು ಒಂದು ಸಾಧಿಸ್ತೀರಾ. ಸೊ ಯುವರ್ ಆಲ್ ಸ್ಟಾರ್ಸ್. ಸೊ ಈ ರಜಾ ಟೈಮಲ್ಲಿ ಸುಮ್ಮನೆ ಏನೇನೋ ಮಾಡ್ತಾ ಟೈಮ್ ಪಾಸ್ ಮಾಡಿದೆ. ಇಲ್ಲೆಲ್ಲರೂ ಸೇರಿ ಒಬ್ರಿಗೊಬ್ರು ಆಟ ಆಡ್ತಾ, ಆಟದ ಜೊತೆಲಿ ಏನಾದ್ರು ಒಂದು ಪಾಠ ಕಲಿತಾ, ಈ ಒಂದು ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಈ ಮೊಮೆಂಟ್ ನಿಮ್ಗೆ ಯಾವಾಗಲೂ ಸಿಗೋದಿಲ್ಲ. ದೊಡ್ಡವ್ರು ಆಗ್ತಾ 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 ಮಿಸ್ ಮಾಡ್ಕೊಂತೀರಿ ನಾವೆಲ್ಲ.
ಈ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂದ ಹಾಗೆ ಈ ಒಂದು ನಮ್ಮ ರಜಾ ಮಜಾ ಏನಿದೆ ಪ್ರತಿಯೊಬ್ಬರನ್ನು ಅವರಲ್ಲೂ ಒಂದು ಹೀರೋ ಹುಟ್ಟಾಕತ್ತೆ. ಸೊ ದಟ್ ಈಸ್ ಅದನ್ನ ಚಾನ್ಸ್ ಕೊಡ್ತಾ ಇರೋದು ನಮ್ಮ ರಮೇಶ್ ಅಣ್ಣವರು. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಇವತ್ತು ನನ್ನನ್ನು ಇಲ್ಲಿ ಕರೆಸಿದ್ದೀರಾ. ಐ ವಿಲ್ ಆಲ್ವೇಸ್ ರಿಮೆಂಬರ್ ಯು. ನಿಮ್ಮನ್ನು ನೆನ್ಸ್ಕೊಂಡು ನಾನು ಊಟ ಮಾಡ್ತಾ ಇರ್ತೀನಿ ಯಾವಾಗ್ಲೂ. ಒಳ್ಳೆ ಊಟ ಕೊಟ್ಟರು ಅಂತ ಅದು ದೇಶ ಬೇರೆ ಬೇರೆ ಬೇರೆ. ಈ ನಾಟಕ ಪ್ರತಿಯೊಂದು ಕೆಲಸನೂ ನಮ್ಮನ್ನ ಶ್ರದ್ಧೆಯಾಗಿ ಮಾಡುತ್ತೆ. ಕಸ ಗುಡಿಸಿದ್ರು ಚೆನ್ನಾಗಿ ಕಸ ಗುಡಿಸ್ಬೇಕು. ಚಪ್ಪಲಿ ಬಿಡೋದ್ರಿಂದ ಹಿಡ್ಕೊಂಡು, ಕಸ ಗುಡಿಸೋದ್ರಿಂದ ಹಿಡ್ಕೊಂಡು, ಮಾತಾಡೋದ್ರಿಂದ ಹಿಡ್ಕೊಂಡು, ಗೌರವ ಕೊಡೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದು ನಮ್ಮ ಈ ನಾಟಕ ಕಲಿಸುತ್ತೆ. ಅದರಲ್ಲಿ ಈ ನಟನ ಅಂತೂ ಹೇಳಿದ ಕೈ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಇಲ್ಲಿ ಇವತ್ತು ಇನ್ವೈಟ್ ಮಾಡಿದ್ದೀರಣ್ಣ. ನಿಮ್ಗೆಲ್ರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ. ಈ ಮೈಸೂರು ನನ್ಗೆ ತುಂಬಾನೇ ಸ್ಪೆಷಲ್ಲು. ಯಾವಾಗಲಾದ್ರೂ ಬಂದಾಗ ಏನಾದ್ರು ಒಂದು ಕೊಡುತ್ತೆ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿನ್ ಕಂಡ್ರೆ ನಮಗೆ ದೊಡ್ಡ ಹೆಮ್ಮೆ. ಅಂದ್ರೆ ನಟನದಿಂದ ಕರ್ನಾಟಕ ನಂಬರ್ 1 ಸೂಪರ್ ಸ್ಟಾರ್ ಅದನ್ನೊಬ್ಬ ಇದ್ದಾನೆ ಆಯ್ತಪ್ಪ. ಟಿವಿನಲ್ಲಿ ಅದು ರಾಮಾಚಾರಿಯಿಂದ ಹಿಡಿದು ನೀನಾದಿನ ಹೀರೋಯಿನ್ ಯಾರು ಮಾಡ್ತಾ ಇದಾರಲ್ಲ ಅಲ್ಲಿವರೆಗೂ, ಅಂದ್ರೆ ಮೇಜರ್ ಚಾನಲಿನ ಎಲ್ಲರೂ ಎಲ್ಲ ಯಾರು ಕಾಣಿಸ್ತಲ್ಲ ಎಲ್ಲ ಹೀರೋಯಿನ್ಗಳು ನಟನದವ್ರು ಇರ್ತಾರೆ. ನನಗೆ ಗಾಬರಿ, ಇವ್ರು ಎರಡನೇ ಬ್ಯಾಚ್ ಇವನು ಯಾವಾಗ ಹೋದ್ರು ನಂಗೆ ಗೊತ್ತೇ ಆಗಲ್ಲ. ನಾನೇ ಕೆಲವು ಹಾಕ್ಬಿಡಕ ಸರ್ ನಟ ನಂತರ ಮರ್ತೋಗಿರುತ್ತೆ ನನಗೆಲ್ಲ. ಆ ಥರ ಆಕ್ಟರ್ಗಳು ಆಕ್ಟ್ರೆಸ್ಗಳು ತುಂಬಾ ಜನ ಬಂದವರಿದ್ದಾರೆ, ಆ ಪ್ರಶ್ನೆ ಬೇರೆ. ಆಮೇಲೆ ಪ್ರಶಸ್ತಿ ಎಲ್ಲೋ ತಗೋತಾರೆ, ಏನೋ ಮಾಡ್ತಾರೆ ಅಂತ. ಆದ್ರೆ ಇದ್ರ ಜೊತೆಗೆ ನಾವು ಯಾಕೆ ರಾಘವೇಂದ್ರ ರಾವ್ ಮತ್ತು ಒಬ್ಬ ಸಿನಿಮಾ ಡೈರೆಕ್ಟರ್ ಆಗ್ಬಿಡೋದು ಯಾರೊಬ್ಬ ಶಶಾಂಕ್ ನಟನದವನು, ಡೇರ್ಡೆವಿಲ್ ಮುಸ್ತಫಾ ಹೀರೋ ನಟನದವನು. ಆಕ್ಚುಲ್ ಆಗಿ ಅವನ ಮಗಳು ಕೂಡ ಈ ಸಲ ಬಂದಿರ್ಬೇಕು, ಶಶಾಂಕ್ ಮಗಳು. ಅವಳು ಅಲ್ಲಿ ಮುಗಿಸಿದ್ಮೇಲೆ ಅವ್ರ ಮಕ್ಕಳನ್ನ ಕಳ್ಸೋದಿದೆಯಲ್ಲ ಮಜಾ ಇದೆ. ಹಂಗೆ ಅದ್ರ ಹೀರೋನ್ ಕೂಡ ನಟನ ಹುಡುಗನೇ. ತುಂಬಾ ಜನ ರಾಮಾಚಾರಿ ಮಾಡ್ತಾರೆ, ಹುಡುಗರು ನಟ ತುಂಬಾ ಜನ ಆ ಥರದವ್ರು ಇದ್ದಾರೆ. ಆದ್ರೆ ಅವೆಲ್ಲದ್ರ ಜೊತೆಗೆ ಹೋಟೆಲ್ ಬಿಸ್ನೆಸ್ ಮಾಡ್ತಾ, IAS ಮಾಡ್ತಾ, IPS ಮಾಡ್ತಾ, ಮತ್ತು ಆರ್ಮಿ ಸೇರ್ಕೊಂಡವ್ರಿಗೆ ರಂಗ ಶಿಕ್ಷಣ ಕೊಡಬೇಕು ನಂದು ಯಾವಾಗಲೂ ಗಲಾಟೆ. ಯಾಕೆಂದ್ರೆ ಅವ್ರು ಹೆಂಗೆ ರಿಸ್ಕ್ ತಗೊಂಡೆ ಏನೇನಾಯ್ತು ಅಂತ ಮತ್ತೊಬ್ಬರಿಗೆ ಚಂದವಾಗಿ ಕಮ್ಯುನಿಕೇಟ್ ಮಾಡೋದು ಬೇಕಾಗಿದೆ. ಕಮ್ಯುನಿಕೇಟ್ ಮಾಡೋಕ್ಕೆ ರಂಗಭೂಮಿ ಸಹಾಯ ಮಾಡುತ್ತೆ ಅಂತ ನನಗೆ ಒಂದು ಇದು ಭಾಷೆ ಸ್ಪಷ್ಟವಾಗಿರುತ್ತೆ. ಪಿಚ್ಚು ಮಾಡಿ ಇಂಟೋನೇಷನ್ ಹೆಲ್ಪ್ ಮಾಡುತ್ತೆ ಅನ್ನೋದೊಂದು ಧೈರ್ಯ. ಅದಕ್ಕೋಸ್ಕರ ಈಗ ದತ್ತಣ್ಣ ಹತ್ರ ಮಾತಾಡ್ಬೇಕಾದ್ರೆ ತುಂಬಾ ಸಂತೋಷ ಆಗೋದು ಆ ಕಾರಣಕ್ಕಾಗಿ. ದತ್ತಣ್ಣ ಹತ್ರ ಮಾಮೂಲಿಯಾಗಿ ಮಾತಾಡ್ಬೇಕಾದ್ರೆ ಒಂದು ಕ್ಲಾಸ್ ಅದು ನಮಗೆ. ಅದು ಅವ್ರ ಆರ್ಮಿ ಎಕ್ಸ್ಪೀರಿಯನ್ಸ್ಗಳು, ಅವ್ರ ಬ್ಯಾಂಕ್ ಎಕ್ಸ್ಪೀರಿಯನ್ಸ್ಗಳು, ಅವರೆಲ್ಲ ಇದೆಲ್ಲ ಹೇಳ್ತಾರಲ್ಲ ಅಂತ ಆ ಚಂದವಾಗಿ ಮಾತಾಡೋದು. ಅದಕ್ಕೋಸ್ಕರ ಒಂದು ಹೋಟೆಲ್ ಉದ್ಯಮದಲ್ಲಿ ನೀನು ಕಳಿಸಿದ ದೊಡ್ಡ ಯಶಸ್ಸಿನ ಕುರುವಾಗಿ ನೀನು ಇಲ್ಲಿ ಬಂದಿದ್ದ ನಮ್ಗೆ ದೊಡ್ಡ ಹೆಮ್ಮೆ ಆಗಿದೆ. ಅದಕ್ಕೆ ಅಭಿನಂದನೆಗಳು ಗೆಳೆಯ. ಎಲ್ರಿಗೂ ನಮಸ್ಕಾರ. ಇಷ್ಟು ಜನರ ಮುಂದೆ ನಿಂತು ಮಾತಾಡೋಷ್ಟು ದೊಡ್ಡೋಳು ನಾನಲ್ಲ. ಆದ್ರಿಂದ ಮಕ್ಕಳ ಜಾಗದಲ್ಲಿ ನಿಂತ್ಕೊಂಡೇ ಮಾತಾಡ್ತೀನಿ. ನಟನ ಅನ್ನೋದು ಸರ್ ಹೇಳ್ದ ಹಾಗೆ ನಾನು ಕೂಡ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಯಾಕೆಂದ್ರೆ ನಾನು ಕೂಡ ಮೈಸೂರು ಹುಡುಗಿನೇ. ಸೊ ಅವಾಗ ನಾನು ಸೇರ್ಕೋಬೇಕು ಅನ್ನೋಷ್ಟರಲ್ಲಿ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಆಮೇಲೆ ಆಗ್ಲಿಲ್ಲ. ಯೋಗರಾಜ್ ಭಟ್ ಸರ್ ಹೇಳ್ದ ಹಾಗೆ ನೀವೆಲ್ಲ ಕಡೆ ಈ ತರ ಶಿಬಿರಗಳನ್ನ ಮಾಡಿದ್ರೆ ನಮ್ಮಂತ ಎಷ್ಟೋ ಜನರಿಗೆ ಹೆಲ್ಪ್ ಆಗುತ್ತೆ ಸರ್. ನಾನು ಕೂಡ ಅಷ್ಟೇ ಆಸೆ ಇಟ್ಕೊಂಡಿದ್ದೆ, ಬಟ್ ಅದಾಗ್ಲಿಲ್ಲ. ಆದ್ರೆ ನಟನೇನೆ ನನಗೆ ನಟನನ ಪರಿಚಯ ಮಾಡ್ತು ಒಂದು ಟೈಮಲ್ಲಿ. ನಟನ ಶಾಲೆ ಅನ್ನೋದು ಒಂದು ಶ್ರದ್ಧೆ ಅನ್ನೋದನ್ನ ಪರಿಚಯಿಸುತ್ತೆ, ಒಂದು ಕಾನ್ಫಿಡೆನ್ಸ್ ಅನ್ನೋದನ್ನ ಪರಿಚಯಿಸುತ್ತೆ. ನನ್ಗೆ ಹೇಗಿದೆಲ್ಲ ಗೊತ್ತಾಯ್ತು ಅಂತಂದ್ರೆ, ರಾಮಚಾರಿ ಶೂಟಿಂಗ್ ನಡೆಯುವಾಗ ನಮ್ದು ಹೊಸ ಸೀರಿಯಲ್ ನಾವು ಹೋಗಿ ಮಾಡುವಾಗ ನಂಗೆ ನಿಜ ಏನು ಗೊತ್ತಿರ್ಲಿಲ್ಲ, ನಟನೆ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ನಾನು ಜಸ್ಟ್ ಒಂದು ಭರತನಾಟ್ಯಂ ಅನ್ನೋ ಒಂದು ನೃತ್ಯನ ಕಲ್ತ್ಕೊಂಡು ನಾನು ಡೈರೆಕ್ಟ್ ನಟನೆಗೆ ಹೋಗಿದ್ದು. ರಾಮಚಾರಿ ಅವರು ಆಕ್ಟ್ ಮಾಡುವಾಗ ನಾನು ಒಂದಂತೂ ಗಮನಿಸಿದೆ, ಅವರು ಎಷ್ಟೇ ಉದ್ದ ಡೈಲಾಗ್ ಕೊಟ್ರು ಒಂದೇ ಟೇಕಲ್ಲಿ ಮಾಡ್ತಿದ್ರು. ನಾನು ಅವ್ರನ್ನ ಹೋಗಿ ಕೇಳಿದೆ ಕೂಡ, ಅದ್ ಹೇಗ್ ಸಾಧ್ಯ? ಯಾಕೆಂದ್ರೆ ನಾನು ಕೂಡ ಮಾಡುವಾಗ ನನ್ಗೆ ನೆಕ್ಸ್ಟ್ ಏನು ಅಂತ ತಲೆಯಲ್ಲಿ ಓಡುತ್ತೆ. ನೀವ್ ಹೇಗಿದ್ ಅವ್ರು ಅವಾಗ ನನ್ಗೆ ಹೇಳಿದ್ರು ನಟನ ಬಗ್ಗೆ. ಸೊ ಅವಾಗ ಅನ್ಸ್ತು ಇಲ್ಲ ನಾನು ಸೇರ್ಕೋಬೇಕಿತ್ತು ಅಂತ ಅವಾಗ ಮತ್ತೆ ಅನ್ಸ್ತು. ಅಂಡ್ ನೆಕ್ಸ್ಟ್ ನನ್ಗೆ ಅನ್ಸಿದ್ ಯಾವಾಗ ಅಂತಂದ್ರೆ, ಮಂಡ್ಯ ರಮೇಶ್ ಸರ್ ನಮ್ ಸೆಟ್ಗೆ ಬಂದಾಗ ಒಂದಿನ ಬಂದು ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ ಪುಟ ಅಂತ ಹೇಳಿದ್ರು. ಅದು ಅವ್ರು ತುಂಬಾ ದೊಡ್ಡ ಗುಣ. ಯಾಕೆಂದ್ರೆ ಅವಾಗ ತಾನೇ ಹೆಜ್ಜೆ ಇಡ್ತಿರೋ ಒಂದು ಪುಟಾಣಿ ಮಗುಗೆ ಬಂದು ನೀನ್ ಚೆನ್ನಾಗಿ ಮಾಡ್ತಿದ್ಯಾ ಕಂದ ಅಂತಂದ್ರೆ ಅದು ಬೆಳೆಯೋದಕ್ಕೆ ಇನ್ನೂ ಸ್ಫೂರ್ತಿ ಕೊಡುತ್ತೆ. ಸೊ ಅವತ್ತು ನೀವು ಹೇಳಿದ್ದು, ನನ್ನ ಅಮ್ಮ ಹತ್ರ ಅದೇ ಹೇಳ್ದೆ, ಅವತ್ತು ನಾನು ನಟನಾಗಿ ಸೇರ್ಕೊಳ್ದೆ ಇರ್ಬೋದು, ಬಟ್ ಇವತ್ತು ಅವರು ಗುರು ಸ್ಥಾನದಲ್ಲಿ ಬಂದು ನೀನ್ ಮಾಡ್ತೀಯ ಕಂದ ಅಂತ ಹೇಳ್ದಷ್ಟೇ ಖುಷಿ ಆಯ್ತು ಅಂತಂದೆ. ಸೊ ಅದು ತುಂಬಾ ಖುಷಿ ಕೊಡ್ತು ಸರ್. ಥ್ಯಾಂಕ್ ಯು ಸೋ ಮಚ್.
ಇದು ನಾಗಮಂಡಲ ಸಿನಿಮಾದ ಹಾಡು ಅಂತ ಅನ್ಕೊಂಡಿದ್ವಿ, ನಾಗಮಂಡಲ ನಾಟಕದ ಹಾಡು ಕೂಡ. ಹೌದೌದು, ನಮ್ಗೆ ನೋಡಕ್ಕಾಗಿಲ್ಲ, ಅವ್ರ ಮದುವೆಗೆಲ್ಲ ಹೋಗಕ್ ಆಗ್ತಾರೆ, ನಾವು ಹುಟ್ಟೇ ಇರಲಿಲ್ಲಪ್ಪ. ಕಂಪ್ನಿಲಿ ಯಾವಾಗಲೂ ಎಲ್ಲೋ ಆಗಿರುತ್ತೆ, ಅದಕ್ಕಾಗಿ ಆಮೇಲೆ ಒಬ್ಬನೇ ವ್ಯಕ್ತಿ ಇಬ್ಬರು ನಿಭಾಯಿಸಿದ್ರು ದೀರ್ಘಕಾಲ ಇದಲ್ಲ, ಇವ್ರಿಗೆ ಪದ್ಮಶ್ರೀ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು. ಹಾಗಾಗಿ ಅಣ್ಣ ಅವರಿಬ್ಬರಿಗೂ ಈ ಆಹಾರ ಹಾಕೋದ್ರ ಮೂಲಕ ಸನ್ಮಾನ ಮಾಡಬೇಕು ಅಂತ ಕೇಳ್ತೀನಿ ಅಣ್ಣ. ಎಲ್ಲ ಒಂದ್ಸಲಿ ಜೋರ್ ಚಪ್ಪಾಳೆ ತಗೊಳ್ಳಿ, ಅವ್ರ ಆಶೀರ್ವಾದ.